ಇದು ಪಾರ್ಕಿಂಗ್ ಜಾಗನಾ ಅಥವಾ ಸರ್ಕಾರಿ ಆಸ್ಪತ್ರೆ ಆವರಣನ? ನಿಜವಾಗಿಯೂ ಇದು ಸರ್ಕಾರಿ ಆಸ್ಪತ್ರೆಯ ಆವರಣನೇ. ಪ್ರತಿನಿತ್ಯ 200ಕ್ಕೂ ಹೆಚ್ಚು ಟೂ ವೀಲರ್ಗಳು ಇಲ್ಲಿ ನಿಲ್ಲಿಸ್ತಾರೆ. ಆಂಬ್ಯುಲೆನ್ಸ್ ಹೊರ ಹೋಗಲು ಜಾಗವಿಲ್ಲದಂತೆ ದ್ವಿಚಕ್ರ ವಾಹನಗಳನ್ನ ಪಾರ್ಕಿಂಗ್ ಮಾಡಲಾಗ್ತಾ ಇದೆ. ಇನ್ನು ಟೂ ವೀಲರ್ಗಳನ್ನ ನಿಲ್ಲಿಸಬೇಡಿ ಅಂತ ಕೇಳಲು ಹೋದ ಸೆಕ್ಯೂರಿಟಿಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ಟೂ ವೀಲರ್ನ ಮಾಲೀಕರು ನಿಂದನೆ ಮಾಡ್ತಾ ಇದ್ದಾರಂತೆ. ನನ್ನ ಹೆಸರು ಮುದ್ದಯ್ಯ ಅಂತೇಳಿ. ಸುಮಾರು ಸಾರ್ವಜನಿಕರು ಆಂಬುಲೆನ್ಸ್ಗೆ ತಂದಿಲ್ಲ, ಅಡ್ಡ ಗಾಡಿಗಳು ಬರೀ ಕೆಲಸದವರೇ ಬಂದು ಇಲ್ಲಿ ನಿಲ್ಲಿಸಿ ಹೋಗ್ತಾರೆ. ಪೇಷಂಟ್ ಕಡೆ ಯಾರು ನಿಲ್ಲಿಸಲ್ಲ. ಇಲ್ಲಿ ಆಂಬುಲೆನ್ಸ್ಗೂ ಕೂಡ ಇಲ್ಲಿ ಜಾಗ ಬಿಡೋದಿಲ್ಲ ಸರ್. ಅವ್ರು ಕೇಳಕ್ಕೆ ಹೋದರೆ ಯಾರ್ದು ನಿಮ್ದು, ಯಾಕೆ ನಿಲ್ಲಿಸ್ಬೇಕು, ಇದು ನಿಲ್ಸ ನಮ್ದು ಅಂತ ಹೇಳಿ ಹೋಗ್ತಾರೆ ಸರ್. ಸರ್ ನಾನು ಇಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತೀನಿ ಸರ್. 20 ವರ್ಷದಿಂದ ಈ ಸಮಸ್ಯೆ? ಈ ಸಮಸ್ಯೆನೇ ಸುಮಾರು ಹೆಚ್ಚು ಕಮ್ಮಿ ಒಂದು 500, 600, 700, 1000 ಗಾಡಿ ತಕ್ಕ ನಿಲ್ಲಿಸ್ತಾರೆ ಸರ್. ಯಾವ ನೋಡಿದ್ರು ಆಂಬುಲೆನ್ಸ್ ತೆಗಿಯೋಕಾಲ ಗಾಡಿ ಸೈಡ್ ಬಿಡೋದು ನಮ್ಮನ್ನೇ ಜಗಳಕ್ಕೆ ಬರ್ತಾರೆ ಸರ್. ಕೊರಟಗೆರೆ ಪಟ್ಟಣದ ಸಾರ್ವಜನಿಕರ ಆಸ್ಪತ್ರೆಯ ಮುಂಭಾಗದ ಜಾಗದಲ್ಲಿ ಆಂಬ್ಯುಲೆನ್ಸ್ಗಳನ್ನ ನಿಲ್ಲಿಸಿಕೊಳ್ಳಲು ಜಾಗ ಇಲ್ಲದಂತಾಗಿದೆ. ಸುಮಾರು 10 ವರ್ಷದಿಂದ ಇದೇ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಇಲ್ಲಿನ ಸೆಕ್ಯೂರಿಟಿಗಳು ಹಾಗೂ ವೈದ್ಯರು. ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಪೊಲೀಸರು ಇಲ್ಲಿಗೆ ಬಂದಾಗ 1-2 ಗಾಡಿಗಳನ್ನ ಸೀಸ್ ಮಾಡ್ತಾರೆ, ಅವರಿಗೆ ಫೈನ್ ಹಾಕ್ತಾರೆ. ಆದ್ರೆ ಮತ್ತೆ ಅದೇ ರೀತಿ ಮುಂದುವರಿತಾ ಇದೆ. ನನ್ನ ಹೆಸರು ಬಾಲಕೃಷ್ಣ. 7 ವರ್ಷದಿಂದ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಸೆಕ್ಯೂರಿಟಿ 3 ಇದ್ದೀವಿ. 3 ಡೇ ಆ್ಯಂಡ್ ನೈಟ್ ಇದು ಕೆಲಸ ಮಾಡ್ತಿದ್ರು ಪಬ್ಲಿಕ್ ಜನಕ್ಕೆ ಹೇಳೋಕ್ಕಾಗಲ್ಲ. ಗಾರ್ಮೆಂಟ್ಸ್ಗೆ ಹೋಗೋರು, ತಿರ್ಗಾಮಟ್ಟ ಫ್ಯಾಕ್ಟ್ರಿಗೆ ಹೋಗೋರು ಬೆಳಗ್ಗೆ 4:15 ಶುರು ಮಾಡ್ಕೊತಾರೆ ಗಾಡಿಗಳು ಹಾಕೋಕ್ಕೆ. ಏನೇ ಕೇಳಿದ್ರೆ ನಿಮ್ಮ ಅಪ್ಪಂದ ಜಾಗ, ಪಬ್ಲಿಕ್ ಜಾಗ, ನೀವು ಕೇಳೋ ಆಗಿಲ್ಲ. ನಾವು ಹಂಗೂ ಮೇಲಧಿಕಾರಿಗಳಿಗೂ ಇದು ಪೊಲೀಸ್ನವ್ರಿಗೂ ಎಲ್ಲರಿಗೂ ತಿಳಿಸಿದ್ದೀವಿ. ತಿಳಿಸಿದ್ರು ಅವರು ಒಂದು 2-3 ಗಾಡಿ ಎತ್ತಾಕೊಂಡು ಹೋದ್ರು. ಆಮೇಲೆ ಅವ್ರು ಫೈನ್ ಕಟ್ಟಿದ್ರು, ಇದು ಮಾಡಿದ್ರು. ಅದಾದಮೇಲೆ ತಿರ್ಗಾ ಆಮೇಲೆ ಏನು ಮಾಡ್ಕೊತಾರೆ ಅನ್ನೋ ಮಟ್ಟಿಗೆ ತಿರ್ಗಾ ಒಂದು 20-30 ಗಾಡಿ ಹಾಕೋಗ್ತಾರೆ. ಗಾಡಿಗಳು ಡೈಲಿ 30 ಗಾಡಿ ಹಾಕೋಗ್ತಾರೆ. ಹೇಳಿದ್ರೆ ನಿಂದ ಜಾಗ ಅಷ್ಟೇ. ನಿಮ್ಮ ಗಾಡಿ ನಿಂತ್ಕೊಂತ ಪರ್ ಡೇ ಏನಿಲ್ಲ ಅಂದ್ರೂ ಒಂದು 20-30 ಗಾಡಿ ನಿಂತ್ಕೊಳ್ತವೆ. ಇಲ್ಲಿ ಗಾಡಿ ನಿಲ್ಲಿಸೋದು ಒಂದು 100-150 ಗಾಡಿ ಪೇಷಂಟ್ನವ್ರಿಗೆ ನಿಲ್ಲಿಸ್ಕೊಳ್ಳೋಕೆ ಅಂತ ಜಾಗ ನಿಂತ್ಕೊತೀವಿ. ಡಾಕ್ಟ್ರು ಕಾರ್ಗಳಿದ್ದಾವೆ, ಅವ್ರಿಗೆ ಜಾಗ ಬಿಟ್ಕೊಂಡು ಈ ಕಡೆ ಎಲ್ಲ ಫುಲ್ಲು ಟೂ ವೀಲರ್ ನಿಲ್ಸೋಕೆ ಜಾಗ ಮಾಡ್ಕೊತೀವಿ. ಆಟೋದವರು ಸಮೇತ ಬೈಕೊಂಡು ಹೋಗ್ತಾರೆ. ನಮ್ಮ ಪಾರ್ಕಿಂಗ್ ಇಲ್ಲ, ನಮಗೆ ನಿಮ್ಮ ಟೂ ವೀಲರ್ಗಳನ್ನ ಯಾಕೆ ಅಷ್ಟೊಂದು ಹಾಕಿಸ್ತೀರ ಅಂತ. ಹಣ ಪೇಷಂಟ್ನವ್ರು ಬಂತಾರೆ, ಒಂದು ಪೇಷಂಟ್ಗೆ 3 ಗಾಡಿ ತರ್ತಾರೆ. ಅವ್ರು ನಿಲ್ಲಿಸ್ಕೊತಾರೆ, ಹೋಗ್ತಾರೆ. ಇನ್ನು ಫ್ಯಾಕ್ಟ್ರಿಗೆ ಹೋಗೋರು ಕೇಳಿದ್ರೆ ತಲೆ ಕೆರ್ಕೊತಾರೆ. ಪೇಷಂಟ್ ಅವ್ರ ಆಯ್ತು ಒಳಗೆ ಹೋಗ್ತಾರೆ. ಹಿಂಗೆ ಹೋದವರು ಸೀದಾ ಒಳಗೆ ಈಚೆ ಕಡೆಯಿಂದ ಹೋಗ್ತಾರೆ. ನಾವೇನು ಹೆಂಗೆ ಅಂತ ತಡಿಯೋಕ್ಕೂ ಆಗಲ್ಲ. ಆಂಬುಲೆನ್ಸ್ ತೆಗಿಯೋಕೆ ಕೂಡ ಆಗಲ್ಲ. ಅಲ್ಲಿ ನೋಡಿ ಮುಂದೆ ನೋಡ್ರಿ 108 ಸಮೇತ ತೆಗಿಯೋಕ್ಕಾಗಲ್ಲ. ಹೇಳಿದ್ರೆ ಮಳೆ ಬರ್ತೈತೆ ನಿಲ್ಸೋಗ್ತೀವಿ ನಾವು, ಎಮರ್ಜೆನ್ಸಿ ಐತೆ, ಸೀರಿಯಸ್ ಐತೆ. ಸರ್ಕಾರಿ ಆಸ್ಪತ್ರೆಗೆ ಒಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿದ್ರೆ ಈ ಸಮಸ್ಯೆಯ ಜೊತೆಗೆ ರೋಗಿಗಳು ಬಂದಾಗ ಸಣ್ಣ ಪುಟ್ಟ ಜಗಳ ಆಗೋದು ಇವೆಲ್ಲವೂ ನಿಯಂತ್ರಿಸಬಹುದು ಎನ್ನುತ್ತಾರೆ ಇಲ್ಲಿನ ವೈದ್ಯಾಧಿಕಾರಿಗಳು. ನಮ್ಮಲ್ಲಿ ಸಾರ್ವಜನಿಕ ಆಸ್ಪತ್ರೆ ಕೊರಟಗೆರೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ. ಯಾಕಂದರೆ ಭಾಳ ಚಿಕ್ಕ ಜಾಗ ಕಮ್ಮಿ ಇದೆ. ಆಸ್ಪತ್ರೆ ಮುಂದ್ಗಡೆ ಆಂಬುಲೆನ್ಸ್ ನಿಲ್ಲಿಸ್ಕೊಳ್ಳಿಕ್ಕೆ ಜಾಗ ಇಲ್ಲ. ಇರೋ ಜಾಗದಲ್ಲಿ ಟೂ ವೀಲರ್ಸ್ ಬಂದು ನಿಲ್ಲಿಸ್ತಾ ಇರ್ತಾರೆ. ಮೆಜಾರಿಟಿ ಟೂ ವೀಲರ್ಸ್ ಹೊರಡೋರು ಬಂದು ನಿಲ್ಲಿಸ್ತಾರೆ. ತುಮಕೂರಿಗೆ ಹೋಗೋರು, ಬೆಂಗಳೂರು ಹೋಗೋರೆಲ್ಲ ಬಂದು ನಿಲ್ಲಿಸಿ ಹೋಗ್ತಾ ಇರ್ತಾರೆ. ನಮ್ಮಲ್ಲಿ ಸೆಕ್ಯೂರಿಟಿನೂ ಕೊರತೆ ಇದೆ. ಸೆಕ್ಯೂರಿಟಿ ಒಬ್ಬರು ಇರ್ತಾರೆ, ಅವ್ರಿಗೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಭಾಳ ಕಷ್ಟ. ಕಂಟ್ರೋಲ್ ಮಾಡ್ಲಿಕ್ಕೆ ಹೋದರೆ ವಾಪಸ್ ಬಾಯಿ ಬಂದಂಗೆ ಬೈತಾರೆ ಸಾರ್ವಜನಿಕರು. ಹಂಗಾಗಿ ತುಂಬ ತೊಂದರೆ ಆಗ್ತಾಯಿದೆ. ಪಾರ್ಕಿಂಗ್ ಎಲ್ಲ ಬದಲಿ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ. ಸರ್, ಸ್ಥಳೀಯ ಪೊಲೀಸ್ ಇಲಾಖೆಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್ ತಾವು? ಸ್ಥಳೀಯ ಪೊಲೀಸ್ ಇಲಾಖೆಗೆ ಮೀಟಿಂಗ್ಲೆಲ್ಲ ಹೇಳಿದ್ದೀವಿ. ಇಲ್ಲೊಂದು ಪೊಲೀಸ್ ಔಟ್ಪೋಸ್ಟ್ ಮಾಡಿ ಒಬ್ಬರನ್ನು ಪೊಲೀಸ್ ಸಿಬ್ಬಂದಿನ ಹಾಕಿ ಅಂತ ಅವ್ರಿಗೆ ಕೇಳ್ಕೊಂಡಿದ್ದೀವಿ. ಒಂದು ಪೊಲೀಸ್ ಔಟ್ಪೋಸ್ಟ್ ಅಂದರೆ ಒಳ್ಳೇದು. ಯಾಕೆ ಆಕ್ಸಿಡೆಂಟ್ ಕೇಸ್ಗಳು, ಪಾಯ್ಸನ್ ಕೇಸ್ಗಳು, ಪೋಸ್ಟ್ ಮಾರ್ಟಮ್ ಕೇಸ್ ಬರ್ತಾ ಇರ್ತವೆ. ಸಾಮಾನ್ಯ ಜನ ಸೇರಿದಾಗ ಸ್ವಲ್ಪ ಗಲಾಟೆ ಆಗೋ ಸಂಭವನೂ ಇರ್ತದೆ. ಪೊಲೀಸ್ ಇದ್ದರೆ ನಮಗೆ ಒಳ್ಳೇದೇ, ಪ್ರೊಟೆಕ್ಷನ್ ಇದ್ದರೆ ಒಳ್ಳೇದು. ಅಲ್ಲ, ಈಗ ನಾವು ಕೂಡ ನೋಡಿದ್ವಿ ಹೊರಗಡೆ ಪಾಪ ನಗು ಮಗು ಆಂಬುಲೆನ್ಸ್ ಮುಂದೆನೇ ಟೂ ವೀಲರ್ಸ್ಗಳು ಯಥೇಚ್ಛವಾಗಿ ನಿಲ್ಸಿದ್ದಾರೆ. ಆಂಬುಲೆನ್ಸ್ ತೆಗಿಬೇಕು ಎಮರ್ಜೆನ್ಸಿ ಅಂದಾಗ ಟೂ ವೀಲರ್ನಲ್ಲಿ ಎಲ್ಲಿ ಹೋಗ್ತೀರಾ ಸರ್? ಏನಾಗುತ್ತೆ ಹಿಂಗಾದಾಗ? ಕಷ್ಟ ಆಗುತ್ತೆ ಆಂಬುಲೆನ್ಸ್. ಸೊ ಏನಾದರೂ ಕ್ರಮ ತಗೋತೀರಾ ಸರ್ ಅವ್ರ ಬಗ್ಗೆ? ಏನಾದರೂ ತಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಸಹಕಾರ ಕೋರ್ತೀವಿ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಬದಲಿ ಮಾಡ್ಕೋಬೇಕಾಗ್ತದೆ. ದ್ವಿಚಕ್ರ ವಾಹನಗಳನ್ನ ಪಾರ್ಕಿಂಗ್ ಮಾಡೋದ್ರಿಂದ ಯಾವ ರೀತಿ ತೊಂದರೆಯಾಗ್ತಿದೆ ಎಂದು ಅಲ್ಲಿನ ಸೆಕ್ಯೂರಿಟಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸರ್, ನಮ್ಮ ಹೆಸರು ಕುಮಾರ್ ಅಂತ ಸರ್. ನಾವು ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ ಸರ್. ಪ್ರತಿದಿನ ಗಾಡಿಗಳು ಒಂದು 20-30 ಗಾಡಿ ಡೈಲಿ ನಿಲ್ಲಿಸಿ ಹೊರಗಡೆ ಹೋಗೋರೆ ಜಾಸ್ತಿ. ಇಲ್ಲಿ ಪೇಷಂಟ್ ಕಡೆ ಬರೋರು ಕಡಿಮೆ. ನಿಲ್ಲಿಸ್ಬಿಡ್ತಾರೆ, ಕೆಲಸಕ್ಕೆ ಹೋಗ್ತಾರೆ. ರಾತ್ರಿ ನೈಟ್ 8 ಗಂಟೆ ಬಂದು ಎತ್ಕೊಂಡು ಹೋಗ್ತಾರೆ. ಮತ್ತು ನೈಟ್ ಬಂದು ನಿಲ್ಲಿಸ್ತಾರೆ, ಬೆಳಗ್ಗೆ ಎತ್ಕೊಂಡು ಹೋಗ್ತಾರೆ. ಕೇಳಕ್ಕೆ ಹೋದರೆ ನಿಮ್ಮ ಅಪ್ಪಂದ, ಇದು ನಿಮ್ಮ ತಾತಂದ, ಇದು ಸಾರ್ವಜನಿಕರ ಸೊತ್ತು, ಸಾರ್ವಜನಿಕರ ಆಸ್ತಿ, ನೀನು ಯಾರು ಕೇಳಕ್ಕೆ ಸುಮ್ಕಿರಲ್ಲಿ ಅಂತಾರೆ.
ಬಾಯಿಗೆ ಬಂದಂತೆ ಆಡ್ತಾರೆ ಸರ್, ಸುಮ್ಮನೆ ಶಬ್ದದ ಮಾತುಗಳು ಮಾತಾಡ್ತಾರೆ. ನೋಡಿ ಅಲ್ಲಿ ಆಂಬುಲೆನ್ಸ್ ಮುಂದ್ಗಡೆ ನಿಲ್ಲಿಸಿದ್ದಾರೆ, ಈಗ ಆಂಬುಲೆನ್ಸ್ ತೆಗಿಯೋಕ್ಕಲ್ಲ, ಸೈಡ್ ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಮತ್ತು ಅಲ್ಲಿ ಆಂಬುಲೆನ್ಸ್ ಹಾಕೋಕ್ಕೆ ಅಲ್ಲಿ ಜಾಗ ಇಲ್ಲ, ಆಂಬುಲೆನ್ಸ್ ಜಾಗದಲ್ಲೇ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗ್ತಾರೆ. ಆಚೆ ಈ ಕಡೆ ಆಸೆ ಹೋಗಿ ಈ ಕಡೆ ಆಸೆ ಹೊರಗಡೆ ಹೋಗ್ತಾರೆ ಸರ್. ಯಾರನ್ನು ಕೇಳಿದ್ರು ನಿಮ್ಮ ಅಪ್ಪಂದಲ್ಲ ಸುಮ್ಮನೆ ನಿನ್ಕೊಳ್ಳಲ್ಲಿ ಅಲ್ಲಿ ಅಂತಾರೆ, ಸುಮ್ಮನೆ ಗಲಾಟೆ ಇದನ್ನು ಮಾಡ್ತಾರೆ ಸರ್. ಪಬ್ಲಿಕ್ ಜನಕ್ಕೆ ಹೇಳೋಕ್ಕಾಗ್ತಾಯಿಲ್ಲ ನಮಗೆ. ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ಸರ್ ಮೇಲಾಧಿಕಾರಿಗಳಿಗೂ ಗಮನಕ್ಕೆ ತಂದ್ವಿ, ಮತ್ತು ಇಲ್ಲಿ ಹೊರಗಡೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವ್ರಿಗೂ ಗಮನಕ್ಕೆ ಕೊಟ್ವಿ. ಆದರೂ ಯಾರು ಏನು ಕೇಳಲಿಲ್ಲ ಸರ್, ಇಲ್ಲಿ ಬಂದು ಕೇಳ್ತಾ ಇಲ್ಲ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಅನುಭವಿಸ್ತಾರೆ ಸರ್ ಆಲೇ ಒಂದು 8-10 ವರ್ಷದಿಂದ ಈ ಸಮಸ್ಯೆ ಅನುಭವಿಸ್ತಾ ಇದೆ ಸರ್. 8-10 ವರ್ಷ. ಹ್ಞೂ ಸರ್, ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಜಾಸ್ತಿ ಸರ್ ಇಲ್ಲಿ ಗಾಡಿ ನಿಲ್ಸೋದು. ಪೇಷೆಂಟ್ ಕಡೆ ಬರೋದು ಕಡಿಮೆ ಆದ್ರೂ ಕೆಲ್ಸಕ್ಕೆ ಹೋಗಿ ತಂದುಬಿಟ್ಟು ನಿಲ್ಲಿಸಿ ಹೊರಗಡೆ ಹೋಗ್ತಾರೆ ಸರ್ ಕೆಲಸಕ್ಕೆ. ಗಾಡಿಗಳು ಕಳೆದೋದ್ರು ನಿಮ್ಮನ್ನೇ ಕೇಳ್ತಾರಂತಲ್ಲ ಇದು? ಹ್ಞೂ ಸರ್, ಗಾಡಿ ಕಳೆದವ್ರು ನಮ್ಮನ್ನು ಕೇಳ್ತಾರೆ, ನಮ್ಮ ಜವಾಬ್ದಾರಿ ಅಲ್ಲಪ್ಪ ನಿಲ್ಸಿ ಯಾಕೆ ಹೋಗಿದ್ರಿ ನೀವು ಅಂತ ನಾವು ಕಂಪ್ಲೇಂಟ್ ಕೊಡೋಗ್ರಿ ಸ್ಟೇಷನ್ ಹತ್ರಕ್ಕೆ ಹೋಗ್ಬಿಟ್ಟು ಅಂತ ಹೇಳ್ತೀವಿ. ನಮ್ಮನ್ನು ಅಲ್ಲ, ಇದು ಪ್ರತಿದಿನ ಇದೇ ರೀತಿ ನಿಂತ್ಕೊಂತವ ಗಾಡಿ? ನಿಂತ್ಕೊತಾವೆ ಸರ್. ನಮ್ದು ಏನಿದ್ರು ಗಾಡಿ ಸೈಡ್ಗೆ ಹಾಕ್ರಿ, ಒಂದು ಕಡೆ ಸೈಡಿಗೆ ನಿಲ್ಲಿಸ್ರಿ ಅಂತ ಹೇಳ್ತೀವಿ ಬಿಟ್ರೆ ಗಾಡಿ ಜವಾಬ್ದಾರಿ ನಮ್ದಲ್ಲಪ್ಪ, ನೀವು ಯಾರನ್ನು ಕೇಳಿ ನಿಲ್ಸೋಗಿದ್ರಿ ಅಲ್ಲ, ಪಾರ್ಕಿಂಗ್ ಹಾಕಿ ಹೋಗ್ಬೇಕಾಯ್ತು ಅಂತ ಹೇಳಿ. ಅಲ್ಲ, ಎಲ್ಲ ಒಂದ್ ಕಡೆ ಪೇಷಂಟ್ಗಳನ್ನ ಇಷ್ಟು ಜನ ಪೇಷಂಟ್ಗಳನ್ನ ಇರ್ತಾರ ಇಲ್ವಾ? ಇಲ್ಲ ಸರ್ ಹೊರಗಡೆ ನಿಲ್ಲಿಸ್ಬಿಟ್ಟು ಕೆಲ್ಸಕ್ಕೆ ಹೊರಗಡೆ ಹೋಗಾರೆ ಸರ್, ಜಾಸ್ತಿ ಅವೇ ಇಲ್ಲಿರೋದು. ಇದು ಪೇಷಂಟ್ ಕಡೆ ಕಡಿಮೆ ಇರ್ತವೆ, ಹೊರಗಡೆ ನಿಲ್ಸೋಗಾರೆ ಜಾಸ್ತಿ ಸರ್. ಅಲ್ಲ, ಕೇಳಿದ್ರೆ ನಿಮ್ಗೆ ಯಾಕೆ ಬೈತಾರ ಅವರು? ಸರ್ ಕೇಳಿದ್ರೆ ನಿಮ್ಮ ಅಪ್ಪಂದೇನಲ್ಲಿ ಇದು ಹಾಸ್ಪಿಟ್ಲು ಸಾರ್ವಜನಿಕರ ಆಸ್ತಿ, ಸುಮ್ಮನೆ ನಿನ್ಕೊಳ್ಳಲ್ಲಿ ನೀನು ಯಾವನ ಕೇಳೋಕ್ಕೆ ಅಂತ ಈಗೆಲ್ಲ ಮಾತಾಡ್ತಾರೆ ಸರ್. ಪಬ್ಲಿಕ್ ಜನತೆಗೆ ಏನು ಮಾತಾಡ್ತೀರಾ? ಆಯ್ತು, ಪೊಲೀಸ್ನ ಗಮನಕ್ಕೆ ಪೊಲೀಸ್ನವರು ಸರ್ ಪೊಲೀಸ್ನವ್ರಿಗೂ ಗಮನ ಕೊಟ್ವಿ, ಅವರು ಯಾರೂ ಬರಲಿಲ್ಲ. ಬಂದು ಫೋನ್ ಮಾಡಿರಿ, ಫೋಟೋ ಹೊಡ್ಕೊಂಡು ಹೋಗ್ತೀವಿ, ಬಂದು ಎತ್ಕೊಂಡು ಹೋಗ್ತೀವಿ ಗಾಡಿನ ಅಂತಾರೆ. ಫೋನ್ ಮಾಡಿ ಹೇಳಿದ್ರು ಬಂದು ಗಾಡಿ ತಗೊಳೋಲ್ಲ ಅವರು, ಸುಮ್ಮನೆ ಆದರು. ಇನ್ನಾದರೂ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ನಮ್ಮಿಂದ ಸಮಸ್ಯೆ ಆಗೋದನ್ನ ತಪ್ಪಿಸಬೇಕು ಅನ್ನೋದು ಸಾರ್ವಜನಿಕರ ಮನಸ್ಸಿನಲ್ಲಿ ಬರಬೇಕು. ಆಗಷ್ಟೇ ಇದಕ್ಕೆಲ್ಲ ಪರಿಹಾರ ಸಿಗಲು ಸಾಧ್ಯ. ಪಟ್ಟಣದಲ್ಲಿ ಸಾಕಷ್ಟು ಪಾರ್ಕಿಂಗ್ ಜಾಗಗಳಿವೆ, ಅಲ್ಲಿ ತಮ್ಮ ವಾಹನಗಳನ್ನ ನಿಲ್ಲಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಎನ್ನುವುದಷ್ಟೇ ನಮ್ಮ ಕಳಕಳಿ. ಹರೀಶ್ ಬಾಬು, BH, ಟೈಮ್ 9 ನ್ಯೂಸ್, ಕೊರಟಗೆರೆ. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.